बीजेपी लीडरों की एक दूसरे से नहीं बनती। बीजापुर के दौरे पर आए बीजेपी युवा मोर्चा के राज्य प्रधान सेक्रेटरी BY विजेंद्र ने मीडिया से बात करते हुए बीजापुर जिले के बीजेपी लीडरों में भिन्न मत बहुत ज्यादा है, एक दूसरे से इनकी नहीं बनती। इनकी नाराजगी को बहुत जल्द दूर किया जाएगा। केंद्र की जनहित योजनाओं और प्रधानमंत्री की सराहना करते हुए भारत पूरे विश्व में ताकतवर देश बनकर उभर रहा है। 2019 लोकसभा चुनाव करीब हैं। बीजेपी को और ताकतवर बनाने के लिए बीदर से विजय लक्ष्य यात्रा की शुरुआत की जाएगी, कहते हुए सीएम कुमारस्वामी पर निशाना साधते हुए मौके से बने बच्चे को सीएम बनाया गया है, जो हर जगह रोता है, जिन्हें राज्य के अभिवृद्धि की कोई चिंता ही नहीं है। ಈ ಬಾರಿ 2019ಕ್ಕೆ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ರಾಜ್ಯಾದ್ಯಂತ ವಿಜಯ ಲಕ್ಷ್ಯ 2019 ಅಂತಕ್ಕಂಥ ಧ್ಯೇಯದೊಂದಿಗೆ ನಮ್ಮ ಜಿಲ್ಲಾ ಸಂಘಟನಾತ್ಮಕ ಪ್ರವಾಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬೀದರ್ನಿಂದ ಪ್ರಾರಂಭ ಆದಂಥ ಪ್ರವಾಸ ಸುಮಾರು ಇವತ್ತು ಇಲ್ಲಿಗೆ 13 ಜಿಲ್ಲೆ, ಬಿಜಾಪುರ 13ನೇ ಜಿಲ್ಲೆಯಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ವಿಜಯ ಲಕ್ಷ್ಯ 2019ರ ಉದ್ದೇಶ ಇಷ್ಟೇ. 2019ಕ್ಕೆ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಬೇಕು ಅಂತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸಾವಿರಾರು ಜನ ಯುವಕರು ಏನು ಮೋದಿಯನ್ನ ಬೆಂಬಲಿಸ್ತಿದ್ದಾರೆ, ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಿದ್ದಾರೆ, ದೇಶವನ್ನು ಪ್ರೀತಿ ಮಾಡ್ತಾರೆ, ಅವರನ್ನ ಒಟ್ಟುಗೂಡಿಸಿ ಸಂಘಟನೆಯಲ್ಲಿ ಮತ್ತೆ ನಾವು ಜೊತೆ ತಗೊಂಡು ಅತಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಿಂದ ಗೆಲ್ಲಬೇಕು ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂತಕ್ಕಂಥ ಧ್ಯೇಯದೊಂದಿಗೆ ನಮ್ಮ ಈ ಒಂದು ಅಭಿಯಾನ ಪ್ರಾರಂಭವಾಗಿದೆ. ನಮ್ಗೆ ಈಗಾಗಲೇ ಗೊತ್ತಿದೆ, ನರೇಂದ್ರ ಮೋದಿ ಅವರು ಮನೆ ಮಾತಾಗಿರ್ತಕ್ಕಂಥ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಯುವಕರಿಗಾಗಿಯೇ ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಮುದ್ರಾ ಯೋಜನೆಯಲ್ಲಿ ಅವರಿಗೆ ಸಾಲ ಸೌಲಭ್ಯ ಬೇಕಿರ್ತಕ್ಕಂಥದ್ದು, ಹೀಗೆ ಅನೇಕ ಯೋಜನೆಗಳನ್ನು ಯುವಕರು ಕೊಟ್ಟಿದ್ದಾರೆ. ಅದೇ ರೀತಿ ಮಹಿಳೆಯರಿಗೂ ಕೂಡ ಬೇಟಿ ಪಡಾವೋ ಬೇಟಿ ಬಚಾವೋ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ರೈತರಿಗಾಗಿ ಕೃಷಿ ಸಿಂಚನ, ಫಸಲ್ ಬಿಮಾ ಯೋಜನೆ, ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಸ್ವಚ್ಛ ಭಾರತ ಮಿಷನ್ ಮೂಲಕ ಪ್ರತಿ ಮನೆಗೂ ಕೂಡ ಶೌಚಾಲಯವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ವಿಶೇಷವಾದಂಥ ಅಭಿಯಾನ, ಹೀಗೆ ಹಲವಾರು ಯೋಜನೆಗಳು, ಒಂದಲ್ಲ ಒಂದು ಯೋಜನೆ ಪ್ರತಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವರನ್ನ ಯುವ ಮೋರ್ಚಾ ಈ ಬಾರಿ ಸಂಪರ್ಕ ಮಾಡಬೇಕು. ಅವರನ್ನ ಈ ಬಾರಿ ಮತ್ತೊಮ್ಮೆ 2004ರಲ್ಲಿ ಏನಾಗಿತ್ತು ಅಭಿವೃದ್ಧಿ ಅಂತಂದ್ರೆ ವಾಜಪೇಯಿ ಅವರು ಒಂದು ದೆಸೆಯನ್ನು ಕೊಟ್ಟರು, ಈ ದೇಶಕ್ಕೆ ಅಭಿವೃದ್ಧಿ ಪರ್ವವನ್ನು ತೋರಿಸಿದ್ರು. ಈ ದೇಶಕ್ಕೆ ಗ್ರಾಮೀಣ ಭಾಗಕ್ಕೆ ರಸ್ತೆಗಳನ್ನಿರ್ಬೋದು, ನಗರ ಸಂಪರ್ಕಗಳಿಗೆ ಹೈವೇ ಇರ್ಬೋದು, ಶಿಕ್ಷಣಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಟೆಲಿಫೋನ್ ಕ್ರಾಂತಿ ಇರ್ಬೋದು, ಈ ಒಂದು ಅಭಿವೃದ್ಧಿಯ ದೆಸೆಯನ್ನ ಯಾವ ರೀತಿಯಾಗಿ ವಾಜಪೇಯಿ ಅವರು ಮಾಡಿದ್ರು. ನಾವು 2004ರಲ್ಲಿ ಸ್ವಲ್ಪ ಜಾಗೃತಿ ತಪ್ಪಿದ ಕಾರಣವಾಗಿ ಅದರ ಫಲಿತಾಂಶ ಯಾವ ರೀತಿಯಾದಂಥ ಈ ದೇಶವನ್ನು 10 ವರ್ಷಗಳ ಕಾಲ ಹಿಂದಕ್ಕೆ ಹೋಗೋ ರೀತಿ ಮಾಡ್ತೋ ಅದು ಮತ್ತೆ ಆಗಬಾರ್ದು. ಒಬ್ಬ ಸಮರ್ಥ ನಾಯಕ ಈ ದೇಶಕ್ಕೆ ಸಿಕ್ಕಿದ್ದಾನೆ, ಒಬ್ಬ ಭ್ರಷ್ಟಾಚಾರ ರಹಿತವಾದಂಥ ನಾಯಕ ಈ ದೇಶಕ್ಕೆ ಸಿಕ್ಕಿದ್ದಾನೆ, ಜಗತ್ತಿಗೆ ಒಬ್ಬ ಗಟ್ಟಿಯಾದಂಥ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಿದ್ದಾನೆ ಅಂತಕ್ಕಂಥ ಒಂದೇ ಕಾರಣ ಇದ್ದು ಅವರನ್ನ ಮತ್ತೊಮ್ಮೆ ನಾವೀಗ ಪ್ರಧಾನಿ ಮಾಡಬೇಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಯುವಕರನ್ನೆಲ್ಲ ಸಂಘಟಿಸಿ ಸಂಘಟನಾತ್ಮಕವಾಗಿ ಮತ್ತೆ ಈ ಬಾರಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರು ಒಂದು ಭರವಸೆಯನ್ನು ಏನು ಕೊಟ್ಟಿದ್ದಾರೆ ಮೋದಿ ಅವರಿಗೆ, ಅತಿ ಹೆಚ್ಚು ಸ್ಥಾನಗಳು ಕರ್ನಾಟಕದಿಂದ ನಾವು ಈ ಬಾರಿ ಲೋಕಸಭೆಗೆ ಕೊಡ್ತೀವಿ ಅಂತಕ್ಕಂಥ ಆ ಒಂದು ಭರವಸೆಯನ್ನು ಈಡೇರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜೇಂದ್ರ ಅವರು ಮತ್ತು ನಮ್ಮೆಲ್ಲ ರಾಜ್ಯ ತಂಡದ ಪ್ರವಾಸ ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲೂ ಕೂಡ ಈಗಾಗಲೇ ನಮ್ಮದೊಂದು 14 ಥರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ಕರ್ನಾಟಕದಲ್ಲಿ ನಾವು ಯೋಜನೆಯನ್ನು ಮಾಡಿದ್ದೀವಿ. ಉದಾಹರಣೆಗೆ ನಮ್ಮಲ್ಲಿರ್ತಕ್ಕಂಥ ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ಯುವಕರು, ಕಾಲೇಜ್ ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ಹೊಸ ಮತದಾರರಾಗಿದ್ದಾರೆ, ಅವ್ರನ್ನ ಈ ಬಾರಿ ನಮ್ಮ ಜೊತೆ ಹೆಚ್ಚು ತಗೊಳ್ಳತಕ್ಕಂಥ ಕೆಲಸ ಮಾಡಬೇಕು. ಅವ್ರ ಕಡೆಯಿಂದ ಮೊದಲ ಓಟು ಮೋದಿಗೆ, ಮೈ ಫಸ್ಟ್ ವೋಟ್ ಮೋದಿ ಅಂತಕ್ಕಂಥ ಒಂದು ಓಟನ್ನು ಮಾಡಿಸಿ ಅವ್ರನ್ನ ಈ ಬಾರಿ ಮೋದಿ ಕಡೆ ತರಬೇಕು ಅಂತಕ್ಕಂಥ ಒಂದು ಅಭಿಯಾನ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಬಿಜೆಪಿ ಪರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ, ದೇಶದ ಪರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಲವಾರು ಯುವಕರಿದ್ದಾರೆ, ಅವರನ್ನ ನಮ್ಮ ಜೊತೆ ತಗೊಳ್ಬೇಕು ಅಂತಕ್ಕಂಥದ್ದಿದೆ.
ಇವತ್ತು ಕ್ರೀಡೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ದೇಶದಲ್ಲಿ ಕ್ರೀಡೆಗೆ ಸಿಕ್ಕಿರ್ತಕ್ಕಂಥ ಪ್ರೋತ್ಸಾಹ ಬಹಳ. ಅವ್ರಿಗೆ ಒಂದು ರೀತಿಯಾದಂಥ ಖೇಲೋ ಇಂಡಿಯಾ ಅಂತ ಯೋಜನೆ ಮೂಲಕ ಯಾರು ಆಟಗಾರರು ಆಸಕ್ತಿ ಇದೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಕ್ಕಂಥ, ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ರೀತಿ ಕ್ರೀಡಾ ರಂಗದಲ್ಲಿ ಯಾರಿದ್ದಾರೆ ಅವರನ್ನು ನಮ್ಮ ಜೊತೆ ತಗೊಂಡ್ಬರ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ನಗರಗಳಲ್ಲಿ ಯಾವುದು ಟೌನ್ ಮತ್ತು ನಗರಗಳು ಮತ್ತು ಬೇರೆ ಬೇರೆ ಕಡೆ ಕ್ಯಾಂಪಸ್ಗಳಲ್ಲಿ ಇವರು ನಾಯಕತ್ವ ಅಂತ ಇರುತ್ತೆ. ಅವರು ಯೂತ್ ಐಕಾನ್ಸ್ ಅಂತ ಕಲೆ, ಸಾಹಿತ್ಯ, ಸಿನಿಮಾ, ಕ್ರೀಡೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯುವಕರನ್ನ ಪ್ರಭಾವ ಬೀರ್ತಕ್ಕಂಥ ಯುವಶಕ್ತಿ ಏನಿದೆ, ಆ ಯುವಶಕ್ತಿಯನ್ನು ಈ ಬಾರಿ ನಾವು ಮೋದಿ ಅವ್ರ ಜೊತೆ ತರಬೇಕು ಅನ್ನೋದಕ್ಕೆ ತಗೊಂಡೋಗ್ಬೇಕು ಅಂತಕ್ಕಂಥ ಒಂದು ವಿಶೇಷವಾದಂಥ ಅಭಿಯಾನ ಇದೆ. ಯುವಜನ ಮೇಳಗಳನ್ನು ಆಯೋಜನೆ ಮಾಡಬೇಕು, ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಬೇಕು. ಅದೇ ರೀತಿಯಾಗಿ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಿಜಯಲಕ್ಷ್ಮಿ 2019 ಅಂತ ದೊಡ್ಡ ಪ್ರಮಾಣದ ಯುವ ಸಮಾವೇಶಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಶುರುವಾಗಿದೆ. ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರನ್ನು ಸೇರಿಸಿ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಕೂಡ ಬಂದು ಅವರು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಹಲವಾರು ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಯುವ ಮೋರ್ಚಾ ಇನ್ನು ಮುಂದಿನ ದಿನದಲ್ಲಿ ನಡೆಸೋದಿದೆ. ಅದೇ ರೀತಿ ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಮುಂದಿನ ದಿನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಮಾಡೋರಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯಲ್ಲಿ ಮಾಡ್ತಾ, ನಿಮ್ಮೆಲ್ಲರ ಸಹಕಾರ ಹೀಗೆ ನಮ್ಮ ವಿಜಯಲಕ್ಷ್ಮಿ ಯಾತ್ರೆ ಮುಂದುವರಿತಾ ಇದೆ. ಅದಕ್ಕೆ ನಿಮ್ಮ ಸಹಕಾರ ಕೊಡ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕು ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ವಿಜಯೇಂದ್ರ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲದಾಗಿ ಬಿಜಾಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಸ್ನೇಹಿತರು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಬರುವಂಥ ದಿನಗಳಲ್ಲೂ ಕೂಡ ನಮ್ಮ ಯುವ ಮೋರ್ಚಾದ ಪ್ರವಾಸ ಮತ್ತು ಹೋರಾಟಗಳಿಗೆ ತಮ್ಮ ಸಹಕಾರ ಸಲಹೆಗಳು ಸದಾ ಇರಲಿ ಅಂತೇಳಿ ಕೋರ್ತಾ, ನೇತೃತ್ವ ರಾಜ್ಯ ಸರ್ಕಾರ ಬಂದು 7 ತಿಂಗಳುಗಳು ಕಳೆದಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರ ಭಾಷೆಯಲ್ಲೇ ಹೇಳೋದಾದ್ರೆ ಒಂದು ಸಾಂದರ್ಭಿಕ ಶಿಶು. ಆ ಸಾಂದರ್ಭಿಕ ಶಿಶು ಮೊದಲು ಕುಂತಲ್ಲಿ ನಿಂತಲ್ಲಿ ಅಳ್ತಾ ಇದ್ದದನ್ನು ನಾವೆಲ್ಲ ನೋಡಿದ್ದೀವಿ, ರಾಜ್ಯದ ಜನ ನೋಡಿದ್ದಾರೆ. ಆದರೆ ಆ ಸಾಂದರ್ಭಿಕ ಶಿಶು ನಿಧಾನವಾಗಿ ಅಂಬೆಗಾಲು ಇಡ್ತಾ ಈಗ ತಂತಿ ಮೇಲೆ ನಡೀತಾ ಇದ್ದೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ. ಅಂದರೆ ಸಾಂದರ್ಭಿಕ ಶಿಶುಗಾಗಲೇ ತಂತಿ ಮೇಲೆ ನಡೆಯುವಂಥ ಒಂದು ಕೆಲಸ ಮಾಡ್ತಾ ಇದೆ. ಅವರ ಕುಟುಂಬದ ಇನ್ನೊಂದು ಶಿಶು ಬೃಹದಾಕಾರವಾಗಿ ಬೆಳೆದು, ತಮಗೆ ಗೊತ್ತಿದೆ, ಯಾವುದೇ ಕ್ಯಾಬಿನೆಟ್ ಮೀಟಿಂಗ್ ಆದರೂ ಕೇವಲ ಅವರ ಸ್ವಂತ ಜಿಲ್ಲೆಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ ಬಿಟ್ಟರೆ ಬೇರೆ ಯಾವ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇ ಇರ್ತಕ್ಕಂಥದ್ದು. ಕೇವಲ ಒಂದು 2-3 ಜಿಲ್ಲೆಗೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ, ರಾಜ್ಯದ ಆಡಳಿತ. ಅದೇ ಶಿಶು ಈಗ ಏನು ಬೃಹದಾಕಾರ ಬೆಳೆದಿರ್ತಕ್ಕಂಥ ಶಿಶು ಮೊನ್ನೆ ನೋಡಿದ್ರಿ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂದು ಶಾರ್ಟ್ ಟರ್ಮ್ ಟೆಂಡರ್ನ ಕರೆಯೋದ್ರ ಮೂಲಕ, ಅಂದರೆ ಎಲ್ಲ ಕಾನೂನನ್ನು ಗಾಳಿಗೆ ತೂರಿ ಏನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ ಕಾಯ್ದೆ KTPC ಆ್ಯಕ್ಟ್ ಅನ್ನು ಅದನ್ನು ಕೂಡ ಗಾಳಿಗೆ ತೂರಿ ಶಾರ್ಟ್ ಟರ್ಮ್ ಟೆಂಡರನ್ನು ಕರೆಯೋದ್ರ ಮೂಲಕ ನೂರಾರು ಕೋಟಿಗಳನ್ನು ಅಭಿವೃದ್ಧಿ ಕೆಲಸ ನೆಪದಲ್ಲಿ ತಮ್ಮ ಜಿಲ್ಲೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇನ್ನೊಂದು ಕಡೆ ಪಾಪ ಕಾಂಗ್ರೆಸ್ ಪಕ್ಷದವರು ಏನೋ ಪಾಪ ಸಾಂದರ್ಭಿಕ ಶಿಶು ಅಳ್ತಾ ಇದೆ ಅಂತೇಳಿ ಕಣ್ಮುಚ್ಕೊಂಡು ಕೂತಿದ್ರು. ಆ ಶಿಶು ಈಗ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಒದ್ದಿತಾ ಇರೋದನ್ನು ಕೂಡ ಅವ್ರು ಇವತ್ತು ನೋಡ್ತಾ ಇದ್ದಾರೆ. ತಮಗೆ ಗೊತ್ತಿದೆ, ಕಳೆದ ವಾರ ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ನಂತರ ಬೋರ್ಡ್ ಚೇರ್ಮನ್ ಅನ್ನ ಮಾಡಿದ್ರು. ಕೆಲವರಂತೂ ಬೋರ್ಡ್ ಚೇರ್ಮನ್ ಹೆಸರು ಅನೌನ್ಸ್ ಮಾಡಿದ್ಮೇಲೆ ರಾಜ್ಯದಲ್ಲಿ ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟು ಕೊಡ್ಕೊಂಡ್ರು ಕೆಲವರು ಶಾಸಕರುಗಳು. ಆದರೆ ಆ ಯಾವ ಬೋರ್ಡ್ ಚೇರ್ಮನ್ಗಳು ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಸರ್ಕಾರ ಅದಕ್ಕೆ ಅನುಮೋದನೆ ನೀಡಿಲ್ಲ, ಇನ್ನೂ ಕೂಡ ಅವೆಲ್ಲವೂ ಕೂಡ ಪೆಂಡಿಂಗ್ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಸಮಾಧಾನ,
ಕಾಂಗ್ರೆಸ್ ಶಾಸಕರಲ್ಲಿ ಇವತ್ತು ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ ಅಸಮಾಧಾನ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಆದರೆ ಇದ್ರ ಮಧ್ಯೆ ಏನು ಸಾಂದರ್ಭಿಕ ಶಿಶು ಇವರ ತೊಳಲಾಟದಲ್ಲಿ ಇವತ್ತು ನಮಗೆ ಗೊತ್ತಿದೆ, ಹಿಂದೆ ಸನ್ಮಾನ್ಯ ದೇವೇಗೌಡರು ಯಾವ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಸಮ್ಮಿಶ್ರ ಸರ್ಕಾರ ರಚನೆ ಆಗಿ 1 ತಿಂಗಳಲ್ಲೇ ಲವ್ ಲೆಟರ್ಗಳು ಬರೆಯಕ್ಕೆ ಶುರು ಮಾಡಿದ್ರು. ಸರ್ಕಾರದಲ್ಲಿ ಹಂಗೆ ಆಗಬೇಕು, ಸರ್ಕಾರಕ್ಕೆ ಹಿಂಗಾಗಬೇಕು ಅಂತೇಳಿ ಪದೇ 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 ಚಾಟಿ ಏಟನ್ನು ಬೀಳಿಸ್ತಾ ಇದ್ರು ಪತ್ರಗಳ ಮೂಲಕ. ಆದರೆ ಪಾಪ ಸನ್ಮಾನ್ಯ ದೇವೇಗೌಡರು ಕೂಡ ಈಗ ಅನಿವಾರ್ಯವಾಗಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ಇದರ ಪರಿಣಾಮ ಏನಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಜನತೆ ಹೊತ್ತು ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಸರ್ಕಾರ ಬಂದು 7 ತಿಂಗಳಾದರೂ ಕೂಡ 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಇವತ್ತು ಬರಗಾಲ ಇರ್ತಕ್ಕಂಥದ್ದು, 1000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇರ್ತಕ್ಕಂಥದ್ದು. ಯಾವುದರ ಕಡೆನೂ ಕೂಡ ರಾಜ್ಯದ ಆಡಳಿತವನ್ನ, ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ಸಮ್ಮಿಶ್ರ ಸರ್ಕಾರದ ಗಮನ ಪಡೆದಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ರಾಜ್ಯದ ಜನರು ಶಾಪ ಆಗ್ತಾ ಇದ್ದಾರೆ ಸರ್ಕಾರದ ಬಗ್ಗೆ, ಯಾತಕ್ಕೋಸ್ಕರ ಸರ್ಕಾರ ಬಂತು ಅಂತೇಳಿ. ಯಾಕಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಅವರ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇಲ್ಲ. ಇತ್ತೀಚೆಗೆ ನಡೆದಂತ ಬೆಳಗಾವಿನ ಒಂದು ಅಧಿವೇಶನ ಏನು ಉತ್ತರ ಕರ್ನಾಟಕದ ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು, ಅಲ್ಲಿಯ ಸಮಸ್ಯೆಗಳಿಗೆ ಚರ್ಚೆ ಆಗಬೇಕು ಅಂತೇಳಿ ಅಧಿವೇಶನ ಕರೆದಂತ ಸಂದರ್ಭದಲ್ಲಿ ಈ ಯಾವ ವಿಚಾರಗಳ ಸಂಬಂಧಪಟ್ಟಂಗೂ ಚರ್ಚೆ ಆಗಲಿಲ್ಲ ಅಧಿವೇಶನದಲ್ಲಿ. ತಮ್ಗೆ ಗೊತ್ತಿದೆ, ವಿರೋಧ ಪಕ್ಷದ ನಾಯಕರಾಗಿದ್ದ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಇಡೀ ರಾಜ್ಯದಲ್ಲಿ ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ಆದ ನಂತರ ಸನ್ಮಾನ್ಯ ಕುಮಾರಸ್ವಾಮಿಗಳು ಏನು ಆಶ್ವಾಸನೆ ನೀಡಿದ್ರು, ಸರ್ಕಾರ ಬಂದು 24 ಗಂಟೆಗಳಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಇಷ್ಟು ತಿಂಗಳಾದ್ರೂ ಕೂಡ ಏನ್ ಮಾಡಿದ್ರೆ ಸ್ವಾಮಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಂತ ಕೇಳಿದ್ರೆ ವಿಧಾನಸೌಧದಲ್ಲಿ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡದೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಿಜೆಪಿ ನಾಯಕರ ಮೇಲೆ ಒಂದು ಬೆಟ್ಟು ಮಾಡಿ ತೋರಿಸುವಂತ ಒಂದು ಕೆಲಸವನ್ನ ಮಾಡಿ ಇವತ್ತು ಅಧಿವೇಶನ ಮೊಟಕುಗೊಳಿಸಿ ಹೋಗಿರ್ತಕ್ಕಂಥ ತಾವೆಲ್ಲ ನೋಡಿದ್ರಿ. ಅಂದ್ರೆ ರಾಜ್ಯದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರತಕ್ಕಂಥ ಈ ಸರ್ಕಾರದ ಬಗ್ಗೆ ನಿಜವಾಗ್ಲೂ ಕೂಡ ರಾಜ್ಯದ ಜನರು ಬೇಸತ್ತಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆಗಳು ಕೂಡ ಹತ್ರ ಬರ್ತಾ ಇದೆ. ಹಾಗಾಗಿ ನಾವು ಭಾರತೀಯ ಜನತಾ ಯುವ ಮೋರ್ಚಾ ವತಿಯಿಂದ ಕಳೆದ 10 ದಿನಗಳ ಕೆಳಗೆ ಶರಣರ ನಾಡಾಗಿರ್ತಕ್ಕಂಥ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಿಂದ ನಾವು ನಮ್ಮ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಮ್ಮೇಶ್ ಗೌಡರು, ಈ ಥರ ನಮ್ಮೆಲ್ಲ ರಾಜು ಚಿಕ್ಕಣ್ಣವರು, ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇಡೀ ರಾಜ್ಯವನ್ನ ಪ್ರವಾಸವನ್ನು ಮಾಡೋದ್ರ ಮೂಲಕ ನಮ್ಮ ಯುವ ಮೋರ್ಚಾನ ಬಲಿಷ್ಠಗೊಳಿಸಬೇಕು. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ BS ಯಡಿಯೂರಪ್ಪನವರು ಮೋದಿಜಿಯವರಿಗೆ ಭರವಸೆನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನ ನಾವು ಕಳಿಸ್ಕೊಡ್ತೇವೆ, ತಮ್ಮ ಕೈಯನ್ನು ಬಲಪಡಿಸ್ತೇವೆ ಅಂತೇಳಿ ಒಂದು ಭರವಸೆನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಕೇಂದ್ರದಲ್ಲಿ ಕಳೆದ 4.5 ವರ್ಷದಲ್ಲಿ ಆಗಿರ್ತಕ್ಕಂಥ ಸಾಧನೆ, ಯಾಕೆಂದ್ರೆ ತಮಗೂ ಗೊತ್ತಿದೆ, ಯಾಕೆಂದ್ರೆ 2014ರ ಪೂರ್ವದಲ್ಲಿ, ಅದ್ರ ಮುಂಚೆ ಏನು ಕಳೆದ 10 ವರ್ಷ ಆಡಳಿತ ನಡೆಸಿದಂಥ UPA ಸರ್ಕಾರ ಯಾವ ರೀತಿ ಸರಣಿ ಹಗರಣಗಳ ಮೂಲಕ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ತೊಂದರೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನೇ ಕುಸಿದೋಗಿರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಯಾವ ಮಾನದಂಡವನ್ನು ತೆಗೆದುಕೊಂಡ್ರು ಕೂಡ ನಮ್ಮ ಭಾರತ ದೇಶ ತಲೆ ಎತ್ಕೊಂಡು ಓಡಾಡಂತ ಇರಲಿಲ್ಲ. ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಲಿಲ್ಲ ಸಂದರ್ಭದಲ್ಲಿ ಹಗರಣ ಮೇಲೆ ಹಗರಣ ಸುಮಾರು 2G ಸ್ಕ್ಯಾಮ್ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಸ್ಕ್ಯಾಮ್ ಇರ್ಬೋದು. ಈ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇಡೀ ದೇಶದ ಜನ ಒಂದು ಆಶಾಭಾವನೆಯಿಂದ ಏನು ನರೇಂದ್ರ ಮೋದಿಜಿ ನಾಯಕತ್ವವನ್ನು ಮೆಚ್ಚಿ ಹೊತ್ತು ನಮ್ಮ
ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಂಥ ಸಂದರ್ಭದಲ್ಲಿ ಕಳೆದ 4.5 ವರ್ಷ ಅವರ ಆಡಳಿತ ಅವಧಿಯಲ್ಲಿ ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಇದೆ. ಕಳೆದ 4.5 ವರ್ಷದ ಅವಧಿಯಲ್ಲಿ ಮೋದಿಯವರ ಆಡಳಿತದಲ್ಲಿ ನಿಜವಾಗ್ಲೂ ಕೂಡ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೋದು. ಅದಕ್ಕೆ ಕಾರಣಗಳು ಇದೆ. ನಮ್ಗೆ ಗೊತ್ತಿದೆ, GST ಬಂದಂಥ ಸಂದರ್ಭದಲ್ಲಿ, ಡಿಮಾನಿಟೈಸೇಷನ್ ಬಂದಂಥ ಸಂದರ್ಭದಲ್ಲಿ ಏನೇ ಹಿನ್ನಡೆ ಆದರೂ ಕೂಡ ಇವತ್ತು ನಮ್ಮ GDP ಇವತ್ತು ಕೂಡ 7% ಅಷ್ಟು ಇವತ್ತು ಇರ್ತಕ್ಕಂಥದ್ದು. ಮತ್ತು ಭಾಳ ಮುಖ್ಯವಾಗಿ ಅಂತಂದರೆ ಪೋಸ್ಟ್ ಡಿಮಾನಿಟೈಸೇಷನ್, ಪೋಸ್ಟ್ GST ಇವತ್ತು ಏನು ನಮ್ಮ 125 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ವರ್ಷಗಳ ಕಾಲ ಕೇವಲ 3.5 ಕೋಟಿ ಜನ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಡಳಿತಾವಧಿಯಲ್ಲಿ ಸುಮಾರು 6.5 ಕೋಟಿಗೂ ಹೆಚ್ಚು ಜನತೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದವ್ರು ಕೇಳ್ತಾರೆ ಏನಾಗಿದೆ ಕಳೆದ 4 ವರ್ಷದಲ್ಲಿ ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಅಂತೇಳಿ. ಮತ್ತು ಮುದ್ರಾ ಯೋಜನೆ ಬಂದ ಮೇಲಂತೂ ನಮ್ಮ ದೇಶದ ಯುವಕರು ಸ್ವಾವಲಂಬಿಗಳಾಗಬೇಕು, ಅವರು ತಮ್ಮ ಸ್ವಂತ ಉದ್ಯೋಗವನ್ನು ಶುರು ಮಾಡಬೇಕು, ಕಾರ್ಖಾನೆಗಳನ್ನು ಮಾಡಬೇಕು, ಅದ್ರ ಮೂಲಕ ಲಕ್ಷಾಂತರ ಯುವಕರಿಗೆ ಕೆಲಸವನ್ನು ಕೊಡಬೇಕು ಅನ್ನೋ ಏನು ಮೋದಿಜಿಯವರ ಕನಸಿತ್ತು. ಈ ಮುದ್ರಾ ಯೋಜನೆ ಮೂಲಕ ತಮಗೆ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಸುಮಾರು 15 ಕೋಟಿಗೂ ಹೆಚ್ಚು ಯುವಕರಿಗೆ ಮುದ್ರಾ ಯೋಜನೆ ಮೂಲಕ ಧನ ಸಹಾಯ ಸಿಕ್ಕಿರ್ತಕ್ಕಂಥದ್ದು. ಸುಮಾರು 7.5 ಲಕ್ಷ ಕೋಟಿ 7,000 ಸುಮಾರು 15 ಕೋಟಿಗೂ ಹೆಚ್ಚು ಯುವಕರು ಇದರಿಂದ ಅನುಕೂಲ ಪಡೆದಿರ್ತಕ್ಕಂಥದ್ದು. ಅದೇ ರೀತಿ ಕರ್ನಾಟಕದಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಯುವಕರು ಅನುಕೂಲ ಪಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 70,000 ಕೋಟಿ ಅದರಿಂದ ಅನುದಾನ ಬಂದಿರತಕ್ಕಂಥದ್ದು. ಇಡೀ ದೇಶದಲ್ಲಿ ಸುಮಾರು 7.5 ಲಕ್ಷ ಕೋಟಿ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳೋದಾದ್ರೆ, ನಮ್ಮ ಸರ್ಕಾರ ಬಂದ ಕಳೆದ 4 ವರ್ಷ ಆಡಳಿತ ಅವಧಿಯಲ್ಲಿ ಸುಮಾರು 1,56,000 ಕೋಟಿಗೂ ಮೊತ್ತದ ಸುಮಾರು 112 ಪ್ರಾಜೆಕ್ಟ್ಗಳು ಇವತ್ತು ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನ ಉತ್ತಮ ದಿಕ್ಕಿನಲ್ಲಿ ಹೋಗಿರ್ತಕ್ಕಂಥದ್ದು ಎತ್ತಿ ತೋರಿಸ್ತದೆ. ಅದೇ ರೀತಿ ಆಡಳಿತವು ಕೂಡ ಸುಧಾರಣೆಯಾಗಿ ಇವತ್ತು ಭ್ರಷ್ಟಾಚಾರ ರಹಿತ ಒಂದು ಒಳ್ಳೆಯ ಉತ್ತಮ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಲ್ತದೆ. ಹಾಗಾಗಿ ನಮಗೂ ಕೂಡ ವಿಶ್ವಾಸ ಇದೆ. ನಾವೇನು ಕಳೆದ 10-12 ದಿನಗಳಿಂದ ಪ್ರವಾಸನ ಮಾಡ್ತಿದ್ದೇವೆ. ಎಲ್ಲ ಜಿಲ್ಲಾವಾರು ಹೋಗಿ ನಮ್ಮ ಯುವ ಮೋರ್ಚಾ ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ಸಂಘಟನೆಯನ್ನು ಒಂದು ಪರಿಶೀಲನೆ ಮಾಡ್ತಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಕೆಮ್ಮಿಂದ ಎದೆ ಮುಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರ ಸರ್ಕಾರ ಸಾಧನೆಗಳನ್ನು ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಯುವಕರು ಪಾಲ್ಗೊಳ್ಳಬೇಕು ಅಂತೇಳಿ ನಾವು ಅದನ್ನು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡು ಇವತ್ತೆಲ್ಲ ಪ್ರವಾಸನ ಮಾಡ್ತಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ತಮ್ಮೇಶ್ ಗೌಡ್ರು ಹೇಳ್ದಂಗೆ ಫಸ್ಟ್ ಟೈಮ್ ವೋಟರ್ಸ್ ಇರ್ಬೋದು, ಮತ್ತು ಹೊಸದಾಗಿ ಎನ್ರೋಲ್ಮೆಂಟ್ ಮಾಡಿಸೋದ್ರ ಮೂಲಕ ಪಕ್ಷದ ಶಕ್ತಿಯನ್ನು ವೃದ್ಧಿಸಿಕೊಂಡು ಬರುವಂಥ ದಿನಗಳಲ್ಲಿ ಆಗಲೇ ಹೇಳಿದಾಗ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರ ಕನಸು ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ ಮೋದಿಯವರ ಕೆಲಸ ಬಲಪಡಿಸಬೇಕು ಅಂತ ಹೇಳಿ ಅವರ ಅಭಿಲಾಷೆ ಇದೆ. ಅದಕ್ಕೆ ಪೂರ್ವಕವಾಗಿ ನಾವು ಭಾರತೀಯ ಜನತಾ ಯುವ ಮೋರ್ಚಾ ಇವತ್ತು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನಾದರೂ ಅಧ್ಯಯನ ಮಾಡಿದ್ರಿ? ಇಲ್ಲಿ ಸ್ಥಿತಿಗತಿ ಇದೆ, 2 ಬಾರಿ ಆಯ್ಕೆ ಮಾಡಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ಇಲ್ಲಿಯವ್ರನ್ನ. ಖಂಡಿತ ಇಲ್ಲಿ ಬಿಜಾಪುರ ಜಿಲ್ಲೆ ಬಿಜೆಪಿ ಕಥೆ ಹೇಳಿದ್ರೆ ಮನೆಯಲ್ಲಿ 3 ಭಾಗ ಕಥೆ ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಲಕ್ಷ್ಯ ಇಟ್ಕೊಂಡು ಹೋಗ್ತೀರಿ? ಇಲ್ಲ, ನಿನ್ನೆನೂ ಕೂಡ ನಮ್ಮ ಹಿರಿಯ ನಾಯಕರುಗಳು ಪ್ರಮುಖರೆಲ್ಲ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ವಿ. ಹಿಂದೆ ಯಡಿಯೂರಪ್ಪರು ಬಂದಾಗ ಕೂಡ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬಂದು ತತ್ಕ್ಷಣ, ಯಾಕೆಂದರೆ ಭಾಳ ದಿನಗಳು ಕಳೆದೆ, ತಾವು ಹೇಳ್ದಂಗೆ ಚುನಾವಣೆ ಮುಗಿದು 7 ತಿಂಗಳಾದರೂ ಕೂಡ ನಮ್ಮ ಪಕ್ಷದ ಪರಿಸ್ಥಿತಿ ಸುಧಾರಿಸಬೇಕಾಗಿದೆ. ಅದರಲ್ಲೇನು ಮುಚ್ಚುಮರೆಯಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಕಾಲದಲ್ಲಿ 6 ಶಾಸಕರನ್ನು ಕೊಟ್ಟಂಥ ಒಂದು ಜಿಲ್ಲೆ ಇದು. ಪರಿಸ್ಥಿತಿ ಸರಿ ಇಲ್ಲ ಅಂತಕ್ಕಂಥದ್ದು ನಿಜ. ಆದರೆ ನಾವೇನು ಲೋಕಸಭಾ ಚುನಾವಣೆ ಕಣ್ಮುಂದಿಟ್ಕೊಂಡು ನಾವು ಪ್ರವಾಸನ ಮಾಡ್ತಾ ಇದ್ದೇವೆ. ಇವತ್ತು ಮತದಾರರು ತೀರ್ಮಾನ ಮಾಡಿದ್ದಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಗೆ ವಿಶ್ವಾಸ ಇದೆ.
ಹೊಸ ಮತದಾರರನ್ನ ನಮಗೆ ಜೋಡಿಸ್ಕೊಳ್ಳೋದ್ರ ಮೂಲಕ ಜೊತೆಲಿ ಪಕ್ಷವನ್ನು ಕೂಡ ಮತ್ತೊಮ್ಮೆ ಬಲಶಾಲಿ ಆಗಬೇಕು, ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಈ ದಿಕ್ಕಿನಲ್ಲೂ ಕೂಡ ಚರ್ಚೆ ಮಾಡಿದ್ದನ್ನ ಅತಿ ಶೀಘ್ರದಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. 8 ತಿಂಗಳಾಯ್ತು ಪಕ್ಷಕ್ಕೆ ಅಧ್ಯಕ್ಷರೇ ಇಲ್ಲ, ನಾಯಕನ ಮನೆ ಇದೆ. ನೀವು ನೋಡಿ, ಕಳೆದ ವಿಧಾನಸಭಾ ಚುನಾವಣೆಗೆ ನಮ್ಗೆ ಹಿನ್ನಡೆ ಆಗಿದ್ರು ಸಹ ಇವತ್ತು ಮತದಾರರ ಜೊತೆಲಿದ್ದಾರೆ, ಅತಿ ಹೆಚ್ಚು ಇವತ್ತು ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಮೇಲ್ಮಟ್ಟದ ನಾಯಕರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತಕ್ಕಂಥದ್ದು ನಿಜ. ಎಲ್ಲವೂ ಕೂಡ ಗಮನಕ್ಕೆ ಬಂದಿದೆ. ಅವರ ವೈಯಕ್ತಿಕ ಕಾರಣ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಇದು ಮಾಡಿದ್ದಾರೆ. ಅಲ್ಲ, ಇದ್ರ ಬಗ್ಗೆ ಎಲ್ಲವೂ ಕೂಡ ನೆನ್ನೆ ಚರ್ಚೆ ಮಾಡಿದ್ದೀವಿ, ಇವತ್ತು ಕೂಡ ಚರ್ಚೆ ಮಾಡಿದ್ದೀವಿ. ತಮ್ಮ ಸಲಹೆಗಳೇನಿದೆ ತಾವು ಕೂಡ ಪಕ್ಷದ ಹಿತದೃಷ್ಟಿಯಿಂದ ಒಂದು ಬಲಿಷ್ಠವಾಗಿ ವಿರೋಧ ಪಕ್ಷವಾಗಿ ಒಂದು ಅಧಿಕೃತವಾಗಿ ಶಕ್ತಿಯುತವಾಗಿ ಇರಬೇಕು ಜಿಲ್ಲೆಯಲ್ಲಿ ಅಂತ ತಮ್ಮ ಅಭಿಲಾಷೆ ಏನಿದೆ, ಅದಕ್ಕೆ ಪೂರಕವಾಗಿ ಅತಿ ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಮೂಲಕ ಬಲಪಡಿಸೋದ ಕೆಲಸ ಮಾಡಿ. 10 ವರ್ಷ ಇವ್ರು ಆಯ್ಕೆ ಮಾಡಿದ್ರು 2 ಬಾರಿಗೆ. ಯಾವ ಏನ್ ಮಾಡಿದೀನಿ ಅಂತ ಜನ ಕಾರ್ಯಕರ್ತರಿರ್ಬೋದು, ಏನ್ ಇಟ್ಕೊಂಡು ಹೋಗ್ತಾರೆ ಜನರ ಮುಂದೆ. ಮೋದಿಯಿಂದ ಕೆಲಸ ಆಗೋದಿಲ್ಲ, ಇಲ್ಲಿಯೋ ಕೆಲಸ ಮಾಡ್ಬೇಕಲ್ಲ. 10 ವರ್ಷ ಆಯ್ಕೆ ಮಾಡಿದ್ರೆ ಈ ಸಚಿವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, 2 ಬಾರಿ ಎಂಪಿ ಆಗಿದ್ದಾರೆ. ಅವರಿಂದ ಕೇಂದ್ರದಿಂದ ಏನೇನು ತಗೊಂಡು ಕೊಟ್ಟಿದ್ದಾರೆ ಪಟ್ಟಿ ಮಾಡ್ಬೇಕಲ್ಲ. ಅದೆಲ್ಲವೂ ಕೂಡ ಮಾಡ್ತಾರೆ. ನಾವು ಪ್ರವಾಸ ಮಾಡ್ತಕ್ಕ ಉದ್ದೇಶ ಅದು ಕೂಡ ಒಂದು ಏನು ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಏನಂದ್ರೆ ನೋಡಿ, ಕೇಂದ್ರದಲ್ಲಿ ಮೋದಿಯವರ ಸಾಧನೆ ಮನೆ ಮನೆಗೆ ತಲುಪಿರ್ತಕ್ಕಂಥದ್ದು ಸತ್ಯ. ಅದನ್ನ ಯಾರು ಫಲಾನುಭವಿಗಳಿದ್ದಾವೆ ಅದನ್ನ ಯುವ ಮೋರ್ಚಾ ವತಿಯಿಂದ ಐಡೆಂಟಿಫೈ ಮಾಡಿ ಅದನ್ನ ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಯುವಕರು ಸ್ಟಾರ್ಟ್ ಆಫ್ ಇಂಡಿಯಾದಲ್ಲಿ ಏನ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಏನಾದ್ರು ಡಾಟಾ ಇದೆ? ಬಂದಿರ್ತಕ್ಕಂಥ ಉದ್ದೇಶನೇ ಅದು. ನಾನು ಆಗ್ಲೇ ಹೇಳಿದಾಗ ನಾವು ಉದಾಹರಣೆಗೆ ಮುದ್ರಾ ಯೋಜನೆ ಬಗ್ಗೆ ಹೇಳಿದೆ. ಕರ್ನಾಟಕದಲ್ಲಿ 1.25 ಕೋಟಿ ಯುವಕರಿಗೆ ಅದು ಅನುಕೂಲ ಪಡೆದಿದೆ ಅಂದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಎಲ್ಲ ಪ್ರಮುಖರ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆ ಅಂಕಿಅಂಶಗಳನ್ನ ತಗೋಬೇಕು ಅನ್ನೋ ಉದ್ದೇಶದಲ್ಲೂ ಕೂಡ ಇವತ್ತು ನಾವು ಬಂದಿದ್ದೇವೆ. ಬರುವಂಥದ್ರಲ್ಲಿ ನಿಮಗೂ ಕೂಡ ಅದು ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸುಜೇಂದ್ರ ಅವರು IT ದಾಳಿ ಆಗಿದೆ ರಾಜ್ಯದಲ್ಲಿ. ಇದಕ್ಕೆ ನಿರ್ಮಾಪಕರು ಮತ್ತು ನಾಯಕರ ಮೇಲೆ ದಾಳಿ ಆಗಿರೋದು. ಇದಕ್ಕೆ ಪೂರ್ವಕವಾಗಿ ಕುಮಾರಸ್ವಾಮಿ ಅವರು ಮನೆ ಮುಖ್ಯಮಂತ್ರಿಗಳು ಕೂಡ ನಿರ್ಮಾಪಕರು, ಅವ್ರ ಮನೆ ಮೇಲೂ ಕೂಡ ದಾಳಿ ಆದರೆ ಆಶ್ಚರ್ಯ ಪಡೋ ಹಾಗಿಲ್ಲ. ಇದು ಕೇಂದ್ರ ಸರ್ಕಾರ ಷಡ್ಯಂತ್ರ ಅಂತ ದೇವೇಗೌಡರು ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರ್ತಕ್ಕಂಥದ್ದು ಇವತ್ತು ಪತ್ರಿಕೆಗಳಲ್ಲಿ ನೋಡಿದ್ದೇನೆ, ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ನೋಡಿದ್ದೇನೆ. ಅಷ್ಟೇ ಬಿಟ್ಟರೆ ಅದ್ರ ಬಗ್ಗೆ ಯಾರೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ರಾಜ್ಯದ ನಾಯಕರು ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ. ನಾವು ಮೋರ್ಚಾ ವತಿಯಿಂದ ಏನು ಪ್ರವಾಸ ನಮ್ಮ ದೃಷ್ಟಿಕೋನದಲ್ಲಿ ಹೋಗ್ತಾ ಇದ್ದೀವಿ. ಈಗ ರೇವಣ್ಣ ಹೇಳಿದ್ದಾರೆ, ನಾನು ಕಾನೂನಿನ ಪ್ರಕಾರನೇ ಎಲ್ಲ ನಿರ್ವಹಿಸಿರೋದು ಅಂತ. ನೀವು ಉಲ್ಲಂಘನೆ ಮಾಡಿದ್ದಾರೆ, ಏನು ಉಲ್ಲಂಘನೆ ಮಾಡಿದ್ದಾರೆ? ನೋಡಿ, ಶಾರ್ಟ್ ಟರ್ಮ್ ಟೆಂಡರ್ ಕರೆಯೋದು ಯಾವಾಗ? ಯಾವುದೋ ಒಂದು ಎಮರ್ಜೆನ್ಸಿ ಪರಿಸ್ಥಿತಿ ನಿರ್ಮಾಣ ಆದರೆ, ಯಾವುದೋ ಫ್ಲಡ್ ಆಗಿದೆ, ಇನ್ಯಾವುದೋ ಅನಾಹುತಗಳಾಗಿದೆ ಅಂತ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದ್ದಾಗ ಮಾತ್ರ ಕಾನೂನನ್ನ ಬದಿಗೊತ್ತಿ ಶಾರ್ಟ್ ಟರ್ಮ್ ಟೆಂಡರ್ ಕರೆತಕ್ಕಂಥದ್ದು. ಆದರೆ ಸನ್ಮಾನ ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿ 100 ಕೋಟಿಗೆ ಟೆಂಡರನ್ನು ಶಾರ್ಟ್ ಟರ್ಮ್ ಟೆಂಡರ್ ಅಂತ ಎಮರ್ಜೆನ್ಸಿ ಏನಿದೆ ಇವತ್ತು ಪರಿಸ್ಥಿತಿ ಏನಿದೆ, ಫ್ಲಡ್ಸ್ ಆಗಿದೆಯಾ ಅಥವಾ ಯಾವ ರೀತಿ ಇವತ್ತು ಅಂತ ಎಮರ್ಜೆನ್ಸಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ಸನ್ಮಾನ ಸಚಿವರೇ ಹೇಳಬೇಕು ಅದ್ರ ಬಗ್ಗೆ. ನಿಶ್ಚಿತವಾಗಿ ಶಾರ್ಟ್ ಟರ್ಮ್ ಟೆಂಡರ್ ಕರೆಯೋದ್ರ ಮೂಲಕ ಇದು ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಹುನ್ನಾರ ಏನಿದೆ ಅಂತೇಳಿ ಬರೋದ್ರಿಂದ ಗೊತ್ತಾಗ್ತದೆ. ಯಾಕೆಂತಂದ್ರೆ ಏನಂದ್ರೆ ನೋಡಿ, ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಪದೇ ಪದೇ ಹೇಳಿದ್ದಾರೆ, ನಾವು 104 ಶಾಸಕರು ಇದ್ಕೊಂಡು ಅಧಿಕೃತ ವಿರೋಧ ಪಕ್ಷದ ಕೆಲಸನ ಮಾಡ್ತಿದ್ದೆ ಹೊರತು ಈ ಸಮ್ಮಿಶ್ರ ಸರ್ಕಾರದ ಅಸ್ಥಿರಗೊಳಿಸೋ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಂದು ಪ್ರಯತ್ನಗಳು ಇಲ್ಲ. ಅವರ ಪಕ್ಷದಲ್ಲಿ ಅವರ ಶಾಸಕರ ಅಸಹನೆಯಿಂದ ಅಸಮಾಧಾನದಿಂದ ಇವತ್ತು ಬೀದಿ ರಂಪ ಆಗಿರ್ತಕ್ಕಂಥದ್ದು ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಕಾರಣ ಆಗೋದಿಲ್ಲ. ಇದಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಇವತ್ತಿನ ಪತ್ರಿಕಾಗೋಷ್ಠಿಗೆ ಇವತ್ತು ವಿಜಯಲಕ್ಷ್ಮಿ 2019 ಅಂಗವಾಗಿ ವಿಜಯಪುರ ಜಿಲ್ಲೆಗೆ ರಾಜ್ಯ ಪ್ರವಾಸ ವಿಜೇಂದ್ರಣ್ಣನವರು ಹಾಗೂ ತಮ್ಮೇಶಣ್ಣ ಅವರ ನೇತೃತ್ವದಲ್ಲಿ ಕೈಗೊಂಡಿದ್ದು, ಅವರೊಂದಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ರಾಜು ಚಿಕ್ಕನಗೌಡರು, ಸುರೇಶ್ ಬಿರಾದರ್ ಅವರು ಹಾಗೂ ಬಬಲೇಶ್ವರ ಮಂಡಲದ ಮುಖಂಡರಾದಂಥ ವಿಜಯಗೌಡ ಪಾಟೀಲರು ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಿರಿಯರಾದಂಥ ಚಂದ್ರಶೇಖರ್ ಕೌಟಿಗಿ ಸರ್ ಅವರು
ಹಾಗೂ ರಾಷ್ಟ್ರೀಯ ಪರಿಷತ್ನ ಸದಸ್ಯರಾದಂಥ ಶಂಭುಲಿಂಗ ಕಕ್ಕಳಮೇಲಿ ಸರ್ ಅವರು ಹಾಗೂ ನಮ್ಮ ನಗರ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಮಹೇಶ್ ಒಡೆಯರ್ ಅವರು ಎಲ್ಲ ಪತ್ರಿಕಾ ಎಲೆಕ್ಟ್ರಾನಿಕ್ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।